ತಂಗಿ ನಿಂತರ ಅಲ್ಲ ಕಣವ್ವ. ಮಾವ ವಿನುತಾ ಏನಂದ್ಲು ಹೇಳಿ ಮಾವ, ವಿನುತಾ ಏನಂದ್ಲು? ನಿಮ್ ಮಗ ಇಲ್ಲಿ ಬಂದ ಅಂತ ನಾವ್ ಗತಿಗೆಟ್ಬಿಟ್ಟಿದೀವಿ ಅಂತನಾ? ಬೀದಿಲ್ ನಿಂತ್ಕೊಂಡು ಭಿಕ್ಷೆ ಬೇಡೋ ಸ್ಥಿತಿ ಬಂದ್ರು ನಾವು ಲೆವೆಲಲ್ಲೇ ಇರ್ತೀವಿ. ಮಹಲ್ಗ್ ಬಂದ್ರು ಸ್ಲಮ್ ಅವ್ರ ತರ ಬೀದಿಲ್ ಕೂತ್ಕೊಂಡು ಸ್ನಾನ ಮಾಡಲ್ಲ. ನಮ್ಮವ್ರ ಹತ್ರ ಅನ್ನಿಸ್ಕೊಳಗಾಗೋಯ್ತು. ಹಾಗಂದ್ಲ? ಬನ್ನಿ ನನ್ ಜೊತೆ, ನಾನು ಅವಳಿಗೆ ಹೇಳ್ತೀನಿ, ಅವಳ ಕೈ ಕ್ಷಮೆ ಕೇಳಿಸ್ತೀನಿ. ಬನ್ನಿ. ಹೋಗ್ಲಿ ಬಿಡವ, ಬೇಡ. ವಿನುತಾ ಅಂತವಳಲ್ಲ ಮಾವ, ಅವಳಿಗೆ 1000 ಟೆನ್ಷನ್ ಇರುತ್ತೆ. ಟೆನ್ಷನ್ ಅಲ್ಲಿ ಹಾಗೆ ಮಾತಾಡಿರ್ತಾಳೆ. ಬೇಕಿದ್ರೆ ಅವಳೇ ನಿಮ್ಗೆ ಕ್ಷಮೆ ಕೇಳ್ತಾಳೆ, ನೋಡ್ತೀರಿ. ಸಾವಿತ್ರಿ, ಇದನ್ನ ಇಲ್ಲಿಗೆ ಬಿಟ್ಬಿಡವ, ಎಳೆಯೋದು ಬೇಡ. ನಾವು ಬಂದು ನಿಂತಾವ್ ಹಿಂಗೆ ಹೇಳಿದೀವಿ ಅಂತಾದ್ರೆ ಆ ಸ್ಲಮ್ ಬುದ್ಧಿನೇ ನಮ್ದು ಅಂತ ಆಯ್ತದೆ. ಇಷ್ಟಕ್ಕೂ ನಾವ್ಯಾವ ದೊಡ್ಡ ಮನ್ಸರು ಈ ಸಣ್ಣ ವಿಚಾರಕ್ಕೆ ನೊಂದ್ಕೊಳಕ್ ಹೇಳು? ಅದ್ ಹೇಗಾಗುತ್ತೆ ಮಾವ? ನನ್ನ ಅತ್ತೆ ಮಾವಂಗ ಅವಮಾನ ಆದ್ರೆ ನನಗೂ ಅವಮಾನ ಆದ ಹಾಗೆ. ಅದು ನನ್ನ ತಂಗಿಯಿಂದ. ಇಲ್ಲ, ನಾನು ಅವಳ ಕೈ ಕ್ಷಮೆ ಕೇಳಿಸ್ತೀನಿ. ಬನ್ನಿ ನೀವಿಬ್ರು, ಬನ್ನಿ ಅತ್ತೆ, ಬನ್ನಿ ಮಾವ, ಬನ್ನಿ ಬನ್ನಿ ಮಾವ. ಹೀಗೆ ನಿಂತ್ಕೊಂಡು ಆಕಾಶ ನೋಡೋದಕ್ಕಿಂತ ಏನಾದ್ರೂ ಕೆಲಸ ಕಾರ್ಯ ನೋಡ್ಬಾರ್ದಾ? ಅಯ್ಯೋ, ದಿನನಿತ್ಯ ಕೆಲಸ ಕಾರ್ಯ ಇದ್ದಿದ್ದೆ ಪದ್ಮ. ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ. ನೀನು ಬಾ. ನನಗೆ ಕೈ ತುಂಬಾ ಕೆಲಸ ಇದೆ, ನನ್ಗಾಗಲ್ಲ. ಪದ್ಮ, ನನ್ನ ಮೇಲೆ ಯಾಕೆ ಸಿಡುಕ್ತಾ ಇದೀಯ ಅಂತ? ಇನ್ಮೇಲೆ ಅವ್ನ್ ಫೋನ್ ಬಂದ್ರೆ ನೀವು ರಿಸೀವ್ ಮಾಡ್ಕೊಡ್ದು. ಯಾರ್ದು? ಅದೇ ಆ ಕಿಲೀಟಿನ್ ಮಾತಾಡದ್ನಲ್ಲ, ಆ ಶ್ರೀನಿವಾಸಂದು. ಅವ್ನು ನಿನ್ ತಮ್ಮ ಕಣೆ. ತಮ್ಮ ಅಂತ ತಮ್ಮ. ಅವನ ನನ್ನ ಸಂಬಂಧ ಯಾವತ್ತೂ ಕಿತ್ತೋಯ್ತು. ಅದಕ್ಕೆ ಯಾಕೆ ಕೋಪಿಸ್ಕೊಳ್ತೀಯ? ಯಾರೋ ದಾರಿಲಿ ಹೋಗೋದು ಅಂತ ತಿಳ್ಕೊಂಡು ಸುಮ್ಮನೆ ಇರು ಅಷ್ಟೇ. ಮರೆಯಕ್ಕಾಗತ್ತೇನ್ರಿ ಅವ್ನು ಮಾಡಿದ್ದನ್ನ? ತಪ್ಪಿನ ಅರಿವಾಗಿದೆ ಅವನಿಗೆ, ಕ್ಷಮಿಸು ಅಂತಿದ್ದ. ಎಷ್ಟೇ ಆಗ್ಲಿ ರಕ್ತ ಹಂಚ್ಕೊಂಡು ಹುಟ್ಟವ್ರಲ್ವಾ ನೀವು? ಅದಕ್ಕೆ ನಾನು ಅವನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದಿದ್ದು. ಇವನೊಬ್ನೇ ಒಬ್ಬ ತಮ್ಮ, ತವ್ರ ಮನೆಗಿರೋ ಒಂದೇ ಒಂದು ಕೊಂಡಿ ಅಂತಿದ್ದ. ಇದ್ದ ಅಂತ ಯಾಕೆ ಹೇಳ್ತಾ ಇದೀಯ? ಇದಾನೆ. ಯಾವ್ದು ಶಾಶ್ವತ ಪದ್ಮ? ಈ ದ್ವೇಷ, ಸೇಡು ಇದೆಲ್ಲ ಯಾಕೆ? ನಾವು ತಾನೇ ಇಷ್ಟು ದಿವಸ ಇರ್ತೀವಿ. ನನ್ನ ಮಕ್ಕಳನ್ನ ಬೀದಿಗೆ ತಳ್ಳದ್ನಲ್ಲ, ಅದನ್ನ ನಾನು ನನ್ನ ಜೀವ ಇರೋವರೆಗೂ ಮರೆಯಲ್ಲ. ಅವನು ಹಾಗೆ ಮಾಡದೇ ಇದ್ದಿದ್ರೆ ನಿನ್ನ ಸಂಸಾರ ಇವತ್ತು ಹೀಗಿರ್ತಾ ಇತ್ತ? ಎಲ್ಲ ಹಾಗೇನೆ, ಏನು ಮಾಡೋದಕ್ಕಾಗಲ್ಲ. ಪದ್ಮ, ಇವತ್ತು ನೀನು ಬೀದಿಲಿದೆಯಾ ಇಲ್ಲ ಅವನಿದಾನ? ನೀವ್ ಹೇಳೋದೇನೋ ನಿಜ. ಆದ್ರೆ ಸಾವಿತ್ರಿ ಆಸ್ಪತ್ರೆಲಿದ್ದಾಗ ಅವನಿಗೆ ಫೋನ್ ಮಾಡಿದ್ರೆ ಎಂತೆಂತ ಮಾತಾಡ್ದ. ಅವನೇನ್ ಬಂದು ನೋಡ್ಕೊಂಡು ಹೋದ್ನ ಅವಳನ್ನ? ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ ಅವನ್ ನಮ್ಗೆ ಯಾಕ್ರಿ ಬೇಕು? ಯಾಕೆ ಫೋನ್ ಮಾಡಿದೆ ಹೇಳು? ನಿನ್ನ ತಮ್ಮ ಅಂತ ತಾನೆ. ಅಷ್ಟೆಲ್ಲಾ ದ್ವೇಷ ಇದ್ರು ಕೂಡ ತಮ್ಮ ಬರ್ಲಿ, ಸಾವಿತ್ರಿ ನೋಡ್ಲಿ ಅಂತ ನಿನ್ನ ಮನಸ್ಸು ಹೇಳ್ತಾ ಇತ್ತು. ಇದನ್ನೇ ಹೇಳೋದು, ಇದನ್ನೇ ರಕ್ತ ಸಂಬಂಧ ಅಂತ ಹೇಳೋದು. ಇರೋದು 4 ದಿವಸ, ನಮ್ಮವರು ತಮ್ಮವರು ಅಂತ ಬೇಕಾಗುತ್ತೆ. 4 ಮಾತಾಡೋದಕ್ಕೆ ನಿಂಗೆ ಈಗೇನು ನಾವು ಅವ್ರ ಮನೇಲಿ ಇರ್ಬೇಕಾ ಇಲ್ಲ ಅವನ್ ನಮ್ಮನೇಲಿ ಇರ್ಬೇಕಾ? ಮಾತಾಡು. ಬನ್ನಿ ಮಾವ, ಯಾಕೆ ಹೆದರ್ಕೋತಿದ್ದೀರಾ? ವಿನುತಾ ನೋಡೆ, ನಮ್ಮ ಅತ್ತೆ ಮಾವ ಬೇಜಾರ್ ಮಾಡ್ಕೊಂಡಿದ್ದಾರೆ. ಯಾಕೋ? ನೀನೇನೋ ಅಂದಿ ಅಂತೆ. ನಾ ಹೇಳ್ದೆ ಅವ್ರಿಗೆ, ವಿನುತಾ ಟೆನ್ಷನ್ ಅಲ್ಲಿ ಹಾಗೆ ಮಾತಾಡಿರ್ತಾಳೆ, ಇಲ್ಲ ಅಂದ್ರೆ ಅವಳು ಹಾಗೆ ನೋಯ್ಸೋಳಲ್ಲ ಅಂತ. ಅದಕ್ಕೇನಂದ್ರು? ಶರ್ಟ್ ಸುಟ್ಟಾಗಿದ್ ನಾನೇ ಅಂದ್ರ? ಜೊತೆಗೆ ಅವಳು ಅಂದ್ಲು ಆಡಿದ್ಲು ಅಂತಾನೆ ಹೇಳಿರ್ಬೇಕಲ್ವಾ? ನೋಡ್ತೀನಿ ಸಾವಿತ್ರಿ, ಅಕ್ಕೆ ಕಣ ನಾವು ಬೇಡ ಅಂದಿದ್ದು ಬೇರೆ ಅರ್ಥ ಬರ್ತಿದೆ ಅಂತ ಚಾಡಿ ಹೇಳಿರೋದೇ ಉಂಟಂತೆ. ಹೀಗೆ ಯಾಕೋ ಕಣ್ಣೀರೋರ್ಸೋ ನಾಟಕ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನೋ 4 ಮಾತು ಬರುತ್ತೆ ಹೋಗುತ್ತೆ. ಅವ್ರು ನನ್ನ ಹತ್ರ ಬಂದು ಚಾಡಿ ಹೇಳಲಿಲ್ಲ. ಈಗೇನಪ್ಪ, ಅವ್ರನ್ನ ಒಂದ್ಸತಿ ಕ್ಷಮೆ ಕೇಳ್ಬಿಡು. ಯಾಕೆ? ನಾನೇನ್ ತಪ್ಪು ಮಾಡಿದ್ದೀನಿ? ತಪ್ಪು ಮಾಡಿಲ್ಲ ಕಣೆ, ಆದ್ರೆ ತಪ್ಪಾಡಿದ್ಯಾ ಅಲ್ವಾ? ದೊಡ್ಡೋರು ಒಂದ್ಸತಿ ಕ್ಷಮೆ ಕೇಳಿದ್ರಲ್ಲಿ ಗಂಟೇನ್ ಹೋಗುತ್ತೆ. ಹೇಳಿ ಅಕ್ಕ,
ಗಂಟಿನ ಬಗ್ಗೆ ಮಾತಾಡ್ತಿದ್ಯಾ? ಅಷ್ಟು ಬೇಗ ಈ ಮನೆ ಹಿರಿ ಸೊಸೆ ಅನ್ನೋದು ತಲೆ ಹೊತ್ಬಿಡ್ತಾ ನಿನಗೆ? ಏನ್ ಮಾತು ಅಂತ ಆಡ್ತಿದ್ಯೆ? ನನಗೆ ಹೀಗಂದವಳು ನಮ್ಮ ಅತ್ತೆ ಮಾವ ಈಗೇನ್ ಆಡಬಾರ್ದು ಅಂದೆ ಅಂತ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡ್ತಿದ್ಯಾ? ಸ್ಲಮ್ ಅವರು ಅಂದೆ ತಪ್ಪ? ಏನ್ ಬಾರಿ ಶ್ರೀಮಂತರು ಅನ್ಬೇಕಿತ್ತ? ನೀನೇನು ಹೀಗೆ ಮಾತಾಡ್ತಿರೋದು? ನನ್ನ ತಂಗಿ ವಿನುತಾ ಹೀಗೆ ಮಾತಾಡ್ತಿದ್ದಾಳೆ ಅಂದ್ರೆ ನನಗೆ ನಂಬಿಕೆನೆ ಬರ್ತಿಲ್ವಲ್ಲೇ? ನನಗೂ ನಂಬಕ್ಕಾಗ್ತಿಲ್ಲ. ಗಂಡ ಕಡಿಮೆ ಸಂಪಾದನೆ ಮಾಡ್ಬೇಕಾದ್ರೆ ಎಲ್ಲರ ಮುಂದೆ ತಗ್ಗಿ ಬಗ್ಗಿ ನಡೀತಿದ್ದೆ. ಈಗ ಅವ್ರು ಇವ್ರನ್ನ ಕರ್ಕೊಂಬಂದು ಕಾಲಿಗೆ ಬೀಳು ಅಂತ ಹೇಳ್ತಿದ್ಯಾ? ಏನ್ ಅಧಿಕಾರ ಚಲಾಯಿಸ್ತಿದ್ಯಾ? ನಮ್ಮ ಅತ್ತೆ ಮಾವಂಗ ಅವಮಾನ ಆದ್ರೆ ನಾನ್ ಸುಮ್ನೆ ಇರಲ್ಲ ವಿನುತಾ. ಅಷ್ಟೊಂದು ಅಭಿಮಾನ ಇರೋಳು ನಿಮ್ಮತ್ತೆ ಮಾವನ್ನ ಕಂಡವ್ರ ಮನೇಲಿ ಆಗ್ಬಿಟ್ಟಿದ್ಯಾ? ಅವ್ರಿಗೇನ್ ಮನೆಗ್ ಗತಿ ಇಲ್ವಾ? ಕರ್ಕೊಂಡ್ಬಂದವ್ರು ಈ ಮನೆ ಯಜಮಾನ್ರು ಅವ್ರನ್ನ ಕೇಳೆ. ನನ್ನ ಯಾಕೆ ಕೇಳ್ತಿದ್ಯಾ? ಕೇಳಕ್ ಧೈರ್ಯ ಇಲ್ವಾ? ಧೈರ್ಯದ ಬಗ್ಗೆ ಮಾತಾಡ್ತಿದ್ಯಾ? ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೊಂಡು ಎಲ್ರಿಗೂ ಸತ್ರ ಆಗ್ಬಿಟ್ಟಿದ್ದೀವಿ ನಾವು. ಹೊರಗಡೆಯಿಂದ ಬಂದಿರೋರ್ ಮುಂದೆ ಕತ್ತಿಗೆಟ್ಟವ್ರಾಗ್ಬಿಟ್ಟಿದ್ದೀವಿ. ನೀನ್ ಒಬ್ಳಿಗೆ ಅಲ್ಲ ಕೈ ಇರೋದು, ನನಗೂ ಕೈ ಇದೆ. ಮೇಲೆ ಕೈ ಮಾಡ್ತೀನಿ. ಸ್ವಾಭಿಮಾನಕ್ಕೆ ಎಟ್ಟು ಬಿದ್ರೆ ಎಲ್ಲರಿಗೂ ಕೊಡೋದೆ. ಹೇಳಿ ಬಾವಾ. ನಾನು ಅಕ್ಕ, ನೀನ್ ಫೋನ್ ಮಾಡಿದ್ಯಾ? ನೀನ್ ಭಯಕ್ಕೆ ತಾನೇ ಫೋನ್ ಮಾಡಿರೋದು. ಬೈದ್ಬಿಡಕ್ಕ, ನಿನ್ ಮನಸ್ಸು ತೃಪ್ತಿ ಆಗೋಷ್ಟು ಬೈದ್ಬಿಡು. ಬೇಕಾದ್ರೆ ನಾನು ಅಲ್ಲಿಗೆ ಬರ್ತೀನಕ್ಕ. ಒಂದ್ 4 ಕೇಕ್ ಚೆನ್ನಾಗಿ ಬಾರಿಸ್ಬಿಡು. ಒಟ್ಟಿನಲ್ಲಿ ನೀನ್ ನನ್ನನ್ನು ಕ್ಷಮಿಸ್ಬೇಕಕ್ಕ. ನನಗ್ ನೀನಲ್ದೆ ಬೇರೆ ಯಾರಕ್ಕ ಇದ್ದಾರೆ ಹೊಡೆದು ಬೈದು ಬುದ್ಧಿ ಹೇಳೋದಕ್ಕೆ? ನನ್ನ ಕ್ಷಮಿಸ್ಬಿಡಕ್ಕ, ನನ್ನ ಕ್ಷಮಿಸ್ಬಿಡಕ್ಕ ನೀನು. ಇರ್ಲಿ ಬಿಡೋ ಶ್ರೀನಿವಾಸ. ಅಂದ್ರೆ ನೀನ್ ನನ್ನ ಕ್ಷಮಿಸಿದ್ಯಾ ಅಕ್ಕ? ಕ್ಷಮಿಸೋ ಅಂತ ದೊಡ್ಡ ತಪ್ಪು ನೀನೇನು ಮಾಡ್ಲಿಲ್ಲ ಬಿಡು. ಎಲ್ರಿಗೂ ಅವ್ರವ್ರ ಹೆಂಡತಿ ಮಕ್ಕಳೇ ಮುಖ್ಯ. ನೀನು ಹಾಗೆ ಮಾಡಿದ್ಯಾ? ಮನುಷ್ಯ ಅಕ್ಕ ನೀನು, ದೇವತೆ ದೇವತೆ ಅಕ್ಕ ನೀನು. ಅದಕ್ಕೆ ಎಲ್ರಿಗೂ ನಿನ್ನಂತ ಅಕ್ಕ ಇರ್ಬೇಕು ಅನ್ನೋದು. ಇಷ್ಟು ವರ್ಷ, ಇವತ್ತು ಈ ಕ್ಷಣ ನನ್ನ ಎದೆ ಮೇಲಿದ್ದು ದೊಡ್ಡ ಭಾರ ಹಿಡಿದು ನಿರಾಳ ಆದೆ ಅಕ್ಕ. ನಾನು ನಿರಾಳ ಆದೆ. ಉದ್ದೇಶ ಇಲ್ಲದೆ ಫೋನ್ ಮಾಡೋ ಪೈಕಿ ಅಲ್ಲ ನಿಂದು. ಯಾಕೆ ಫೋನ್ ಮಾಡಿದ್ದೆ ನಿಮ್ ಭಾವನ್ಗೆ? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಕ್ಕ ನಿನ್ ತಮ್ಮನ್ನ. ನಾನು ಫೋನ್ ಮಾಡಿದ್ದು ನಿನಗೋಸ್ಕರ ಅಕ್ಕ. ನನಗೋಸ್ಕರನಾ? ಇನ್ ಯಾವ ವ್ಯಾಪಾರ ಮಾಡ್ಬೇಕು ನೀನು? ಇನ್ ನಿನ್ಗೆ ಎಷ್ಟು ಹಣ ಬೇಕು? ಇಲ್ಲೇ ನೋಡಕ್ಕ ನಾನು ಚೇಂಜ್ ಆಗಿರೋದು. ನಾನು ಈ ಸರಿ ಫೋನ್ ಮಾಡಿರೋದು ಅದು ಯಾವುದಕ್ಕೂ ಅಲ್ಲ ಅಕ್ಕ. ನಾಳೆ ಅಲ್ಲ ನಾಡಿದ್ದು. ಏನ್ ಹೇಳ? ಇವತ್ತು 24, ನಾಳೆ 25, ನಾಡಿದ್ದು 26. ಕರೆಕ್ಟು. ಈ ತಿಂಗಳು 26ನೇ ತಾರೀಕು. ಏನ್ ಹೇಳು? ಏನು? ಇದೇನಕ್ಕ ಹೀಗೆ ಹೇಳ್ಬಿಟ್ಟೆ? ಪ್ರತಿ ವರ್ಷ ಈ ತಿಂಗಳಿನ 26ನೇ ತಾರೀಕು ನಾನು ಬೇರೆ ಯಾವುದೇ ಕೆಲಸ ಮಾಡೋದು ತಪ್ಪಿಸಿದ್ರು ನಿನ್ನ ಭಾವನ ಹೆಸರಿನಲ್ಲಿ ಆ ನಂಜುಂಡೇಶ್ವರನಿಗೆ ಅರ್ಚನೆ ಮಾಡಿಸೋದನ್ನ ಮಾತ್ರ ತಪ್ಪಿಸೋದಿಲ್ಲಕ್ಕ. ಯಾಕೋ 26ನೇ ತಾರೀಕು ಏನಿದೆ ವಿಶೇಷ? ಅಯ್ಯೋ ಅಕ್ಕ, 26ನೇ ತಾರೀಕು ನೀನು ಭಾವ ಇಬ್ರು ಮದುವೆ ಆದ ದಿವಸ ಅಲ್ವೇನಕ್ಕ? ಹೌದಲ್ವಾ? ನೋಡಿದ್ಯಾ? ನಾನ್ ನೆನಪಿಸ್ಬೇಕಾಯ್ತು ನಿನ್ಗೆ. ಅಯ್ಯೋ, ನಮ್ಮ ಆನಿವರ್ಸರಿ, ನಮ್ಮ ಹುಟ್ಟುಹಬ್ಬ ಎಲ್ಲ ನಮಗ್ ನೆನಪಿರಲ್ಲ ಕಣೋ.
ಇನ್ನು ಮಕ್ಕಳದ್ ಕೇಳು, ಹೇಳ್ತೀವಿ. ಅಕ್ಕ, ನನಗೆ ನೀನು ಅಂದ್ರೆ ತುಂಬಾ ಪ್ರೀತಿ ಅಕ್ಕ. ಅದಕ್ಕೆ ನಿನ್ನ ವೆಡ್ಡಿಂಗ್ ಆನಿವರ್ಸರಿನ ನಾನು ನೆನಪು ಮಾಡಿದ್ದು. ಅಕ್ಕ ಅಕ್ಕ, ಈ ವರ್ಷ ಅದ್ರ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಇದೆ. ಏನು ಅದು? ಅಕ್ಕ, ಈ ತಿಂಗಳು 26ನೇ ತಾರೀಕಿಗೆ ನಿನ್ನ ಮದುವೆ ಆಗಿ 25 ವರ್ಷ ಆಯ್ತು. ಸಿಲ್ವರ್ ಜೂಬ್ಲಿ ಕಣಕ್ಕ. ಗ್ರ್ಯಾಂಡ್ ಆಗಿ ಆಚರಣೆ ಮಾಡೋಣ. ನಮ್ ಮದ್ವೆ ಆಗಿ 25 ವರ್ಷ ಆಗೋಯ್ತು ಆಗ್ಲೇ. ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಕೊಟ್ಬಿಡ್ತೀನಿ, ಮನೆಯಲ್ಲಿ ಹೆಸರು ಬೇಳೆ ಪಾಯಸ ಮಾಡ್ತೀನಿ, ಎಲ್ರ ಬಾಯಿನೂ ಸಿಹಿ ಮಾಡ್ಬಿಡ್ತೀನಿ. ನಿನಗ್ ಸಾಕಕ್ಕ, ಆದ್ರೆ ನಮಗ್ ಸಾಕಾಗಲ್ಲ ಅಕ್ಕ. ಇನ್ನೂ ಒಂದು ಮಾತು, ನೀನ್ ನನ್ನನ್ನ ಕ್ಷಮಿಸಿದ್ಯಾ ಅನ್ನೋದಕ್ಕಿಂತ ಇನ್ನೊಂದು ಸಂತೋಷದ ವಿಚಾರ ಇಲ್ಲಕ್ಕ. ಅದಕ್ಕೆ ನಿನ್ನ ವೆಡ್ಡಿಂಗ್ ಆನಿವರ್ಸರಿನ ಅದ್ಧೂರಿಯಾಗಿ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನೀನ್ ಬೇಡ ಅಂತ ಮಾತ್ರ ಹೇಳಬಾರ್ದು. ಬೇಡ ಕಣೋ. ಅಕ್ಕ ಪ್ಲೀಸ್, ದಯವಿಟ್ಟು ಇದೊಂದು ಅವಕಾಶ ಮಾಡ್ಕೊಡಕ್ಕ. ನನ್ನ ಪಾಪ ತೊಳ್ಕೊಂಡು ಪಶ್ಚಾತ್ತಾಪ ಪಡೋದಿಕ್ಕೆ. ಹೀಗೆ ಮಾಡೋದ್ರಿಂದ ಅಪ್ಪನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅಕ್ಕ, ಅಪ್ಪ ಇದ್ದಿದ್ರೆ ಇದು ಮಾಡ್ತಾ ಇರ್ಲಿಲ್ವಾ? ದಯವಿಟ್ಟು ಅಕ್ಕ, ಬೇಡ ಅನ್ಬೇಡ. ಸರಿ ಕಣಪ್ಪ, ನಿನ್ನಿಷ್ಟ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ವೆರಿ ಮಚ್ ಅಕ್ಕ. ಹಾಗಾದ್ರೆ ನಾಳೆ ನಾನು ಇಲ್ಲಿಗೆ ಹಾಜರಾಗ್ಬಿಡ್ತೀನಿ. ಬೈ ಅಕ್ಕ, ಬೈ 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 ಬೈ. ಅಕ್ಕ, ಬಿದ್ದೆ ಹಳ್ಳಕ್ಕೆ. ನಿನಗೆ ಗೊತ್ತಾಗಬಾರ್ದು ನೀನು ಕೆಡ್ಡಕ್ಕೆ ಬಿದ್ದಿದ್ದು. ನಿನ್ನ ಆನಿವರ್ಸರಿ ಲೆಕ್ಕದಲ್ಲಿ 4 ಕಾಸು ಖರ್ಚು ಮಾಡಿ ಎಷ್ಟು ಪೀಕಿಸ್ಬೇಕೋ ಅಷ್ಟನ್ನ ಪೀಕಿಸ್ತೇನೆ. ರೀ ರೀ, ಅಯ್ಯೋ ಎಲ್ಲಿದ್ದೀರಾ? ಬೇಗ ಬನ್ನಿ. ಓಹೋ, ಈ ಕಳ್ಳು ನರಿ, ಕಳ್ಳು ಕಾಗೆ, ಕಳ್ಳು ಕೋಗಿಲೆ ಎಲ್ಲ ಇಲ್ಲೇ ಸೇರ್ಕೊಂಡಿದ್ದೀರೋ? ಅಲ್ಲ, ಒಲ್ಲೆ 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 ಅಂತ ಹೇಳಿ ತಾವು 15 ನಿಮಿಷ ಮಾತಾಡಿದಿರಲ್ಲ. ತಮ್ಮನ್ನಂತೆಲ್ಲ ಹೋಗುತ್ತಪ್ಪ. ಹೌದಪ್ಪ, ಮುಖ ನೋಡಿ ಕಮಲ ತರ ಅರಳ್ಬಿಟ್ಟಿದೆ. ಹೌದಲ್ಲ. ರೀ, ನಮ್ ಸೀನು ಶ್ರೀನಿವಾಸ ಇದ್ದಿದ್ದು ಇದ್ದಕ್ಕಿದ್ದ ಹಾಗೆ ಸೀನು ಆಗಿ ಹೋಗ್ಬಿಟ್ಟ. ಅದು ನಮ್ಮ ಸೀನು. ಅಯ್ಯೋ ಸಾಕ್ರಿ, ಕಾಲ್ ಎಳ್ದಿದ್ದು. ನಮ್ ಸೀನು ಒಂದ್ ವಿಷಯ ಹೇಳ್ದ. ಆ ವಿಷಯನ ನಿಮ್ಮೆಲ್ಲರ ಹತ್ರ ಹೇಳ್ಬೇಕು ಅಂತ ನನ್ನ ಆಸೆ. ಇವತ್ತು 24, ನಾಳೆ 25, ನಾಡಿದ್ದು 26, 27. ಅಯ್ಯೋ 26 ಏನ್ ಗೊತ್ತಾ? ಅಮ್ಮ, ನಿಂಗ್ ಗೊತ್ತಾಗೋಯ್ತಾ? ಏನ್ ವಿಷಯ ಹೇಳು? ನಿಮ್ ಆನಿವರ್ಸರಿ. ನಿಂಗ್ ಮುಂಚೆನೆ ವಿಷಯ ಗೊತ್ತಿತ್ತಾ? ನೀವಿಬ್ರು ಮರ್ತೋಗಿರ್ತೀರಾ, ನಾನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದೆ. ಹೋಗಮ್ಮ. ಅಯ್ಯೋ ಪುಟಿ, ನಂಗ್ ಮರ್ತೋಗಿತ್ತು ಕಣೆ. ನಮ್ ಸೀನುನೇ ಫೋನ್ ಮಾಡಿ ಅದನ್ನ ಜ್ಞಾಪಿಸಿದ್ದು. ಅದು ಅಲ್ಲದೆ ಅವತ್ತಿನ ದಿನ ನಾವಿಬ್ರು ಮದ್ವೆ ಆಗಿ 25 ವರ್ಷ ಆಯ್ತದ. ಹಲೋ, ಇದು ನನಗೆ ಮುಂಚೆನೆ ನೆನಪಿತ್ತು. ನಾನ್ ದೇವಸ್ಥಾನಕ್ಕೆ ಬೆಳಿಗ್ಗೆನೆ ಅಭಿಷೇಕ ಕೊಟ್ಟು ಬಂದಿದ್ದೆ. ಅಯ್ಯೋ ನಾನೇ ಪೆದ್ದಿ, ನಾನ್ ಮರ್ತೋಗಿದ್ದೀನಾ? ವಾವ್, ಗ್ರೇಟ್. ನಮ್ಮ ಮನೇಲಿ ಫಂಕ್ಷನ್ ಆಗಿ ಎಷ್ಟ್ ದಿನ ಆಗಿತ್ತಲ್ವಾ? ಮನೆ ಮಗ್ಳದಿರು ಅಳಿಯಂದಿರ್ನ ಕರ್ಸಿ ಭರ್ಜರಿ ಊಟ ಮಾಡ್ಬಿಡ್ಬೇಕು. ಜೊತೆಗೆ ನಮ್ ಸೀನು ನಿಮ್ ಮುಂದೆ ನಿಂತು ಈ ಆನಿವರ್ಸರಿನ ಭರ್ಜರಿಯಾಗಿ ನಡ್ಸ್ಕೊಡ್ತಾನಂತೆ. ಅದಕ್ಕೆ ನೀನ್ ತಲೆ ಎಲ್ಲ ಆಡ್ಸ್ಬಿಟ್ಟೆ ಹೂ ಅಂತ ಅಲ್ವಾ? ನೋ, ಅವನು ಯಾರು ನಡ್ಸೋದಕ್ಕಿದ್ರಲ್ಲ. ಅಯ್ಯೋ ರೀ, ನಾನ್ ಬೇಡ ಬೇಡ ಅಂತ ಹೇಳಿದೆ ರೀ. ಅವ್ನ್ ನನ್ ಮಾತ್ ಕೇಳಿದ್ರೆ ತಾನೇ. ಹೌದಮ್ಮ, ತವ್ರ ಮನೆಯಿಂದ ಬರೋ ಬಳಿಬಳಿನೇ ಹೆಚ್ಚಾಗುತ್ತೆ ಹೊತ್ತು ನಾವ್ ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಅಯ್ಯೋ ಆಗೇನು ಇಲ್ಲ ರೀ. ಹೋಗ್ಲಿ ಬಿಡಿಯತ್ತೆ, ಬೇಜಾರ್ ಮಾಡ್ಕೋಬಿಡಿ. ಸಂತೋಷ ಪಡೋ ಸಂದರ್ಭದಲ್ಲಿ ಫುಲ್ ಎಂಜಾಯ್ ಮಾಡೋಣ. ನಾನಂತೂ ಹೊಸ ಬಟ್ಟೆ ಹಾಕೊಂಡು ಫುಲ್ ಸಿಗಮಗ. ಏ ರಂಜು, ನಿಮ್ ಅಣ್ಣನ ಹತ್ರ ಹೊಸ ಡ್ರೆಸ್ ತಗಸ್ಕೊ. ತಂಗಿದಿರಕ್ ತಕ್ಕೊಡ್ದೆ ಬೇರೆ ಯಾರಿಗೆ ತಕ್ಕೊಡ್ತಾರ? ಹೆಂಡತಿ ನೀನ್ ತೆಗಿಸ್ಕೊಳಲ್ವಾ ಕಳ್ಳಿ? ಸಾಕು ಸಾಕು, ಇನ್ನು ಸೀರೆ ಒಡವೆ ಭರಾಟೆ ಶುರುವಾಯ್ತು. ಈ ಪ್ಯಾಂಟು ಶರ್ಟ್ ಯಾರು? ನಮ್ಮ ಮನೆಯಲ್ಲಿ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕಲೆಗಳು ಸಾಧ್ಯವೇ?
ಏನ್ ಮೇಡಮ್ ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ದೀರಾ? ಆಸ್ತಿ ಅಂತಸ್ತನ್ನ ಹೇಗೆ ನಿಭಾಯಿಸೋದು ಅಂತನಾ? ಸುಮ್ಮನೆ ಸತ್ಯ, ಯಾಕೆ ಶ್ರೀಮಂತರಿಗೆ ನೆಮ್ಮದಿ ಇರಲ್ಲ ಅನ್ನೋದು ಈಗ ಅರ್ಥ ಆಗ್ತದೆ. ಈಗ ಏನಾಗೈತೆ? ಏನಿಲ್ಲ ಬಿಡಿ, ಹೀಗೆ ಅಂತ ಹೇಳ್ಕೊಳ್ಳೋ ಅಂಥದ್ದು ಅಲ್ಲ, ಹಾಗಂತ ಏನು ಇಲ್ಲ ಅಂತ ಸುಮ್ಮನಿರೋ ಹಾಗೂ ಇಲ್ಲ. ಈಗೇನಾಯ್ತು? ಏನಿಲ್ಲ ಬಿಡಿ, ಗಂಡಸರಿಗೆ ಇದೆಲ್ಲ ಅರ್ಥ ಆಗಲ್ಲ. ವಿನುತಾ ಮುಂಚಿನ ಥರ ಇಲ್ಲ ರೀ, ತುಂಬ ಬದಲಾಗಿದ್ದಾಳೆ. ಅವಳಲ್ಲಿ ಒಂಥರ ಪ್ರತಿಷ್ಠೆ ಹುಟ್ಕೊಂಡಿದೆ. ತಾನು ತನ್ನದು ತಾನು ಹೇಳಿದ್ದೆ ನಡಿಬೇಕು. ಹೆಂಗಸ್ರ ಈ ಸಣ್ಣ ಸಣ್ಣ ಮನಸ್ಥಿತಿ ಗಂಡಸ್ರಿಗೆ ಅರ್ಥ ಆಗಲ್ಲ. ಆಗತ್ತೆ ಸಾವಿತ್ರಿ, ನಾವು ಅಷ್ಟೊಂದು ಪೆದ್ರಲ್ಲ. ಆದ್ರೆ ನಾವು ಈ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ನಾವು ಇದು ಕೈ ಜೋಡಿಸಿದ್ರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ನಾನು ಈ ವಿಚಾರವಾಗಿ ವಿನೂತನ ಹತ್ರ ಮಾತಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ನಿಜ, ನೀವು ಮಾತಾಡೋದು ಸರಿ ಇರಲ್ಲ. ಆದರೆ ಮುಂದೆ ಬರ್ಬೋದಾದ ಸಮಸ್ಯೆಗಳನ್ನ ಹೇಗೆ ಎದುರಿಸೋದು ಅನ್ನೋದಕ್ಕೆ ನಾವು ತಯಾರಾಗಬೇಕಲ್ವಾ? ಈಗಂತದ್ದು ಏನಾಯ್ತು? ವಿನುತಂಗೆ ನಾನು ಅಕ್ಕ ಅನ್ನೋದು ಲೆಕ್ಕ ಇಲ್ಲ. ಬಾಯಿಗೆ ಹೋದಂಗೆ ಮಾತಾಡ್ತಾಳೆ. ಸಹಜ ತಾನೆ. ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡು. ರಾಣಿ ಇದ್ದಾಗಿದ್ಲು, ನಾವು ಬಂದು ಎಲ್ಲ ತಲೆ ಕೆಳಗಾಯ್ತು, ರೂಮ್ ಕಿತ್ಕೊಂಡ್ವಿ, ನಮ್ಮ ಎದುರುಗಡೆ ಅವಮಾನ ಆಯ್ತು. ಇದೆಲ್ಲ ಆಗಿದ್ದು ನಮ್ಮಿಂದ ಅಲ್ವಲ್ಲ. ಮಾವ ಹಾಗೆ ಮಾಡಿದ್ರೆ ನಾವೇ. ಅವಳಿಗೆ ಲಾಸು. ಅಣ್ಣನ ವಿರುದ್ಧ ಮಾತಾಡಕ್ಕಾಗಿಲ್ಲ, ಅದಕ್ಕೆ ಆ ಸಿಟ್ಟನ್ನೆಲ್ಲ ನಿನ್ ಮೇಲೆ ತೀರಿಸ್ಕೊಂಡವಳೆ. ಅಣ್ಣನಿಗೆ ನಾನೇ ಮಗ ಅಂತ ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಸಿಕ್ಕಾಕೊಂಡಿದ್ಯಾ, ಹೊರಗೆ ಬರಕ್ಕಾಗಿಲ್ಲ. ನೀನು ಅನ್ಭವಿಸ್ಬೇಕು, ನಾನು ಅನ್ಭವಿಸ್ಬೇಕು. ಈ ವಿನುತಾ ಯಾವಾಗ್ಲೂ ಹೀಗೇನೆ, ಫೋನ್ ಮಾಡಿದ್ರೆ ತೆಗೆದೇ ಇಲ್ಲ ಅಂತಾಳೆ. ಕಿವಿನೇ ಕೇಳಿಸಲ್ಲ ಅನ್ಸುತ್ತೆ ಅವಳಿಗೆ. ಅಯ್ಯೋ ರಾಮ್ನೆ, ಇನ್ನೊಂದ್ಸರಿ ಟ್ರೈ ಮಾಡು ಪದ್ಮ. ದೊಡ್ಡ ಮನೆ ಅಲ್ವಾ, ಫೋನ್ ಎಲ್ಲೋ ಇರುತ್ತೆ, ಅವಳೆಲ್ಲೋ ಇರ್ತಾಳೆ, ಅವಳು ಕೇಳಿಸಿರಲ್ಲ ಅನ್ಸುತ್ತೆ. ಅವಳಿಗೂ ಕೆಲಸ ಇರುತ್ತಲ್ವಾ? ಏನ್ರಿ ಕೆಲಸ ಇರುತ್ತೆ? ಸಾವಿತ್ರಿನ ಜೊತೆಗಿದ್ದಾಳಲ್ಲ, ಈಗ ಆರಾಮಾಗಿರ್ತಾಳೆ ತಾನೆ. ಆಯ್ತು, ಸಾವಿತ್ರಿಗೆ ಫೋನ್ ಮಾಡು. ಹೌದಲ್ವಾ? ಮಾಡ್ತೀನಿ. ಹಲೋ, ಹೇಳಮ್ಮ. ಹಾ ಸಾವಿತ್ರಿ, ಹೇಗಿದೆಯಮ್ಮ ಸಾವಿತ್ರಿ? ಆ ವಿನುತಾಗ ಏನಾಗಿದೆಯೇ? ಯಾಕಮ್ಮ? ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ ಕಣೆ, ಅವಳು ಪಿಕ್ ಮಾಡ್ತಾನೆ ಇಲ್ಲ. ಕೊಡು ಅವಳಿಗೆ, ಅವಳು ಸರಿಯಾಗಿ ಹೇಳ್ತೀನಿ. ಕೊಡು ಬೇಗ. ಅವಳು ಒಳಗಡೆ ಕೆಲ್ಸದಲ್ಲಿ ಬ್ಯುಸಿ ಇದ್ದಾಳೆ ಅನ್ಸುತ್ತೆ. ಏನಮ್ಮ? ಹೌದಾ? ಹೇಗಿದೆಯಾ ಸಾವಿತ್ರಿ? ನಾನ್ ನೋಡು ನಿನ್ ನಂಬರ್ ಫೋನ್ ಮಾಡ್ಬಿಟ್ಟು ನಿನ್ನ ವಿಚಾರಿಸಿ ಅವಳನ್ನ ಕೇಳ್ತಾ ಇದ್ದೀನಿ. ಪರವಾಗಿಲ್ಲಮ್ಮ, ನಾನ್ ಚೆನ್ನಾಗಿದ್ದೀನಿ, ಅದ್ರಲ್ಲೇನಿದೆ. ನೀನಾಗಿದ್ದಕ್ಕೆ ಹೀಗೆ ಹೇಳ್ದೆ. ಆ ವಿನುತಾ ಆಗಿದ್ರೆ 108 ತಪ್ಪು ಹೇಳಿರೋಳು. ಸಾವಿತ್ರಿ, ನನಗೆ ಯಾಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ 26ನೇ ತಾರೀಕು ಏನಮ್ಮ? ನಮ್ಮ ಮದುವೆ ಆನಿವರ್ಸರಿ. ಅಷ್ಟೇ ಅಲ್ಲ ಕಣೆ, ನಾವು ಮದುವೆ ಆಗಿ 25 ವರ್ಷ ಆಯ್ತು. ಓ, ಹಾಗಿದ್ರೆ ಈ ಸರ್ತಿ ಸಂಭ್ರಮ ಜೋರು ಅನ್ನು. ನಾವೇನೋ ಬೇಡ ಅಂದಿ ಕಣೆ, ಆದ್ರೆ ನಿಮ್ಮ ಮಾವ ಶ್ರೀನಿವಾಸ ಅವನೇ ಬಿಡ್ತಾ ಇಲ್ಲ, ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಶ್ರೀನಿವಾಸ ಮಾವ ಬರ್ತಾ ಇದ್ದಾರಾ? ಹ್ಞೂ, ಇನ್ 1 ಗಂಟೆಲಿ ನಮ್ಮ ಮನೆಗೆ ಬಂದು ಇಳಿತಾ ಇದ್ದಾನೆ. ಓಹೋ, ತವ್ರ ಮನೆ ಬಡವಳಿ. ನಡೀಲಿ. ಸಾವಿತ್ರಿ, ವಿನಿತುಂಗು ವಿಷಯ ಹೇಳ್ಬಿಡೆ. ನೀವಿಬ್ರು ಮನೆಯವ್ರೆಲ್ರನ್ನೂ ಕರ್ಕೊಂಡು ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ, ಆಯ್ತಾ? ನಿಮ್ 25ನೇ ವರ್ಷದ ಮದುವೆ ಸಂಭ್ರಮ ಅಂದ್ರೆ ವಿನುತಾ ಈಗ್ಲೇ ಕುಣಿದು ಕುಪ್ಪಳಿಸ್ಕೊಂಡ್ ಬರ್ತಾಳೆ. ಸರಿ, ನಾನು ಈಗ್ಲೇ ಅವಳಿಗೆ ಹೇಳ್ಬೇಕು. ಸರಿ. ಮನೆಯೆಲ್ಲ ಹುಡುಕದ್ನಲ್ಲೇ ಆ ಅನ್ನೋದಲ್ವಾ? ವಿಷಯ ಕೇಳಿದ್ರೆ ಕುಣಿದ್ ಕುಪ್ಪಳಿಸ್ಬಿಡ್ತೀಯ. ಈಗ್ಲೇ ನಡಿ ಹೊರಡೋಣ ಅಂತ ಹೇಳ್ತೀಯ. ಎಲ್ಲಿಗೆ ಅಂತ ಕೇಳೆ. ಅಮ್ಮನ್ ಮನೆಗೆ. ಯಾಕೆ ಅಂತನಾದ್ರೂ ಕೇಳೆ. ಯಾಕೆ
ನಾಳೆ ಅಪ್ಪ ಅಮ್ಮನ 25ನೇ ವರ್ಷದ ಮದುವೆ ಆನಿವರ್ಸರಿ. ನಾಳೆ ಅಲ್ಲಿ ಸಂಭ್ರಮ ಹೇಗಿರುತ್ತೆ ಹೇಳು. 25 ವರ್ಷದ ಹಳೇದೆಲ್ಲ ನೆನ್ಸ್ಕೊಂಡು ಅಮ್ಮ ಅಂತೂ ನಾಚಿ ನೀರಾಗ್ ಬಿಟ್ಟಿರ್ತಾಳೆ. ಅಪ್ಪನಂತೂ ಹಿಡಿಯೋ ಹಾಗೆ ಇಲ್ಲ, ಫುಲ್ ಖುಷಿಯಾಗಿರ್ತಾರೆ. ಇನ್ ನಂದು ನಿಂದು ಏನ್ ಕೆಲಸ ಹೇಳು? ಅವ್ರಿಬ್ಬರನ್ನು ಸರಿಯಾಗಿ ರೇಗ್ಸ್ ಹಾಕ್ಬಿಡೋಣ. ಎಷ್ಟು ರೇಗ್ಸೋಣ ಅಂದ್ರೆ, ಸಾಕಪ್ಪ ನಿಮ್ ಸವಾಸ, ನಮ್ಮನ್ ಬಿಟ್ಟು ಹೋಗಿ ನೀವು ಅಂತ ಅವ್ರು ನಮಗ್ ಕೈ ಮುಗಿದ್ ಬಿಡ್ಬೇಕು. ಅಷ್ಟು ರೇಗಿಸ್ಬಿಡೋಣ. ನಾವೆಲ್ರೂ ನಾಳೆ ಅಲ್ಲಿಗೆ ಹೋಗ್ತಾ ಇದೀವಿ. ನೀನ್ ನಾಳೆ ಏನ್ ಕೆಲ್ಸನೂ ಇಟ್ಕೋಬೇಡ. ವಿನುತಾ, ಅಮ್ಮ ನೀನು ಬರ್ಲೇಬೇಕು ಅಂತ ಕರೆದಿದ್ದಾರೆ.